ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ್ದಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಏನಂದರೆ ಬದನೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಬದನೆಕಾಯಿಯ ಕತೆ. ಇವಾಗ ಬದನೆಕಾಯಿನ ಕಟ್ ಮಾಡ್ಕೋತೀನಿ. ತುಂಬ ಸ್ಲೈಸಾಗಿ ಕಟ್ ಮಾಡಿ, ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಲೈಸ್ ಆಗಿರಬೇಕು. ಈ ಥರ ಸ್ಲೈಸ್ ಆಗಿರಬೇಕು. ಇವಾಗ ಬದನೆಕಾಯಿ ಎಲ್ಲ ಕಟ್ಟಾಗಿದೆ. ಇದಕ್ಕೆ ಇವಾಗ ಮಸಾಲ ರೆಡಿ ಮಾಡೋಣ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರ್, ಇದು ಕಬಾಬ್ ಪೌಡ್ರು, ತೇಜು ಕಬಾಬ್ ಪೌಡರು. ಸ್ವಲ್ಪ ಅರಿಶಿನ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್. ಇಲ್ಲಿ ಕಲಿಸ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಖಾರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಬೇಳೆ ಸಾರು ಜೊತೆ ಇದ್ದರೆ ಇದನ್ನು ಬಿಸಿ ಬಿಸಿಯಾಗಿ ಫ್ರೈ ಮಾಡ್ಕೊಂಡು ತಿಂದರೆ ಚೆನ್ನಾಗಾಗುತ್ತೆ. ಬೇಳೆ ಸಾರಿಗೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಬದನೆಕಾಯಿ ಫ್ರೈ. ಸ್ವಲ್ಪ ನೀರು ಹಾಕೊಳ್ಳಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ನೀವೇ ಹೇಳ್ತೀರಾ ಚೆನ್ನಾಗಾಗಿದೆ ಅಂತ. ನೀವೊಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗಾಗಿದೆ ಅಂತ. ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ಮಸಾಲ ರೆಡಿಯಾಗಿದೆ. ಇದಕ್ಕೆ ಸ್ಲೈಸ್ ಮಾಡಿದ ಬದನೆಕಾಯಿನೂ ಹಿಂಗೆ ಡಿಪ್ ಮಾಡಿ ಇವಾಗ ಮ್ಯಾಗ್ನೆಟ್ ಆಗಿ ಒಂದು ಹಾಫ್ ಆನ್ ಅವರ್ ಆಗಿದೆ. ಇವಾಗ ಫ್ರೈ ಮಾಡೋಕ್ಕಿಡೋಣ. ಸ್ವಲ್ಪ ರವೆ ಇಟ್ಕೊಂಡಿದ್ದೀನಿ.
ಇವಾಗ ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ಕೋತೀನಿ ಸ್ವಲ್ಪ. ಇವಾಗ ಸ್ಲೈಸ್ ಮಾಡಿದ ಬದನೆಕಾಯಿ ಮಸಾಲ ಹಾಕಿದ್ದೀನಲ್ಲ ಅದನ್ನು ಇವಾಗ ಈ ಥರ ಡಿಪ್ ಮಾಡ್ಕೊಳ್ಳಿ. ಈ ಥರ ಮಾಡಿ ಸ್ಲೈಸ್ ಸ್ವಲ್ಪ ದಪ್ಪ ದಪ್ಪ ಇದೆಯಲ್ಲ, ಹಾಗಾಗಿ ಒಂದು 4 ಹಿಡಿಯುತ್ತೆ ಅಷ್ಟೇ ಒಂದೇ ಸಲ. ಇವಾಗ ಮುಚ್ಚೋಣ. ಗ್ಯಾಸ್ ಸ್ವಲ್ಪ ಸ್ಲೋ ಅಲ್ಲಿ ಇರಲಿ, ಸುಟ್ಟೋಗುತ್ತೆ ಇಲ್ಲಾಂದರೆ. ಇವಾಗ ಉಲ್ಟಾ ಮಾಡಿ ಹಾಕೋಣ. ಒಂದು 2 ಮಿನಿಟ್ಸ್ ಇರಲಿ. ರವೆ ಯಾಕೆ ಹಾಕಿದ್ದೀನಿ ಅಂದರೆ ರವೆ ಹಾಕಿದರೆ ತುಂಬ ಗರಿ ಗರಿ ಆಗುತ್ತೆ. ಬರೀ ಮಸಾಲ ಹಾಕಿದರೆ ಒಂಥರ ಸ್ಮೂತ್ ಆಗಿರುತ್ತೆ. ಗರಿ ಗರಿ ಅದು ತಿನ್ನಕ್ಕೆ ಒಂಥರ ಚೆನ್ನಾಗಾಗುತ್ತೆ ಅಂತ ನಾನು ರವೆ ಹಾಕಿದ್ದು. ರವೆ ಬೇಡ ಅಂದ್ರೂ ನೀವು ಮಸಾಲದಲ್ಲೇ ಬೇಕಾದ್ರೆ ಹಾಗೆ ಮಾಡ್ಕೊಳ್ಳಿ. ಇವಾಗ ತೆಗಿಯೋಣ. ನೋಡಿ ಈ ಥರ ಆಗಿದೆ ನೋಡಿ, ಇಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಊಟ ಮಾಡುವಾಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಉಳಿದ್ರೆ ನೀವು ಹಾಗೆ ಫ್ರಿಜ್ಜಲ್ಲಿ ಇಡ್ಬೋದು, ಮತ್ತು ಊಟ ಮಾಡುವಾಗ ಬೇಕಾದ್ರೆ ಬಿಸಿ ಬಿಸಿ ನೋಡ್ಕೊಂಡು ಮಾಡ್ಬೋದು. ನೋಡಿ ಗೈಸ್, ಯಾರಿಗಾದರೂ ಗ್ಯಾಸ್ ಆನ್ ಇರುವಾಗಲೇ ಈ ಥರ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು ಯಾರಿಗಾದ್ರೂ ಅಭ್ಯಾಸ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ನಾನು ಆಯಿಲೆಲ್ಲ ಹಾರಿರುತ್ತಲ್ವ ಸ್ಟವ್ ಮೇಲೆ, ಅದು ಕ್ಲೀನ್ ಮಾಡೋ ಅಭ್ಯಾಸ ಜಾಸ್ತಿ. ನನ್ನ ಕೈ ಸುಮಾರು ಸಲ ಎಲ್ಲ ಸುಟ್ಕೊಂಡಿದ್ದೀನಿ ಈ ಥರ ಮಾಡಿ. ನೋಡಿದ್ರಲ್ಲ ಗೈಸ್, ನಂದು ಬದನೆಕಾಯಿ ಫ್ರೈ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ನೀವು ಮಾಡ್ಕೊಂಡು ನೋಡಿ ಟೇಸ್ಟ್ ಹೆಂಗಿದೆ ಅಂತ ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ಗೈಸ್. ನೋಡಿ ಗೈಸ್, ಕಲರ್ಫುಲ್ಲಾಗಿ ಚೆನ್ನಾಗಿದೆ. ತುಂಬ ನೋಡೋಕ್ಕೆ ಮಾತ್ರ ಚೆಂದ ಅಲ್ಲ, ಟೇಸ್ಟೂ ಇರುತ್ತೆ ತುಂಬ. ನೀವು ಒಂದ್ಸಲ ಟ್ರೈ ಮಾಡಿ.